ಬೆಳಗ್ಗೆ ಎದ್ದು ಫುಲ್ಲು ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಇವಾಗ ಫಸ್ಟು ಗ್ಲಾಸ್ ಒರೆಸ್ಕೊತೀನಿ, ಗಲೀಜ್ ಆಗ್ಬಿಟ್ಟಿದೆ ಫಸ್ಟು. ಆಮೇಲೆ ಸೀಟು ಕವರ್ ಒರೆಸ್ಕೊತೀನಿ. ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ ಮಕ್ಕಳು ಫುಲ್ ಗಲೀಜ್ ಮಾಡಿಕ್ಕವ್ರೆ. ಅದಕ್ಕೆ ಇವಾಗ ಸೀಟ್ ಕವರ್ ಒರೆಸಾಯ್ತು. ಈ ಥರ ಗಲೀಜ್ ಮಾಡ್ತಾರೆ. ಅಯ್ಯೋ, ಆ ಮಕ್ಳಿಗೆ ಈ ದೊಡ್ಡವ್ರಿಗೆ ಹೇಳ್ಬಿಡ್ಬೋದು, ಈ ಮಕ್ಳಿಗೆ ಹೇಳೋಕ್ಕಾಗಲ್ಲ. ಸ್ವಲ್ಪ ಹೋಗ್ತಾ ಇಲ್ಲ ಇದು. ಹೋಗಿಲ್ಲ ಅಂದರೆ ನಮ್ಮ ಸ್ಪ್ರೇ ಹೊಡಿಬೇಕು ಈಗ. ಅಷ್ಟೇ, ಫಸ್ಟ್ ಸೀಟ್ ಒರೆಸಾಯ್ತು. ಇವಾಗ ಗ್ಲಾಸ್ ಒರೆಸ್ಬೇಕು. ಇವಾಗ ಆನ್ ಮಾಡ್ತಾ ಇದ್ದೀನಿ. ಇದ್ಯಾವುದು 0% ಕಮಿಷನ್ ಅಂತ ಹಾಕಿದ್ದಾರೆ ಹೊಸದಾಗಿ. ಇವಾಗ ಆನ್ ಮಾಡಿದೆ, ನೋಡೋಣ ಇವಾಗ ಬೀಳ್ತಾವೋ ಇಲ್ಲ ಡ್ಯೂಟಿಗಳು. ಗ್ಯಾಸ್ ಐತೆ 3 ಪಾಯಿಂಟು, ಆಮೇಲೆ ಹಾಕ್ಕೋಬೋದು. ಪರವಾಗಿಲ್ಲ, ಬೀಳ್ತಾ ಇದ್ದಾವೆ ಇವತ್ತು. ಡ್ಯೂಟಿಗಳು ಬೀಳ್ತಾ ಇದ್ದಾವೆ. ಈಗ ಫಸ್ಟೇ ಮಜ್ಜಿಗೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಯಾಕಂದರೆ ಗೊತ್ತಲ್ಲ, ನನ್ನ ಸೇಫ್ಟಿ ಫಸ್ಟು, ಆಮೇಲೆ ಡ್ಯೂಟಿ. ಇಲ್ಲ ಒಂದೊಂದ್ಸಲ ಫಸ್ಟ್ ಡ್ಯೂಟಿ ಆಮೇಲೆ ಸೇಫ್ಟಿ. ಡ್ಯೂಟಿ ಏನೋ ಬ್ಯಾಕ್ ಟು ಬ್ಯಾಕ್ ಬೀಳ್ತಾ ಇದ್ದಾವೆ, ಆದರೆ ಪಿಕಪ್ ಲಾಂಗು. ನನಗೆ ಪಿಕಪ್ ಹತ್ರ ಬೇಕು, ಅವಾಗೆ ಚಚ್ಚಕ್ಕಾಗೋದು. ಫಸ್ಟ್ ಡ್ರಾಪ್ ಮಾಡಿದೆ ಇವಾಗ JP ನಗರ. ಫುಲ್ಲು ಜಾಮ್ ಆಗ್ಬಿಟ್ಟಿದೆ. ಫುಲ್ ಜಾಮ್ ಅಂದರೆ ಜಾಮು. ಇದೇ ಕಂಪ್ನಿ ಡ್ರಾಪ್ ಮಾಡಿದ್ದು ಇದೆ. ಏನು ಗುರು ಜಾಮ್ ಇದು, ಫುಲ್ಲು ಜಾಮ್ ಆಗೋಗೈತೆ. JP ನಗರದಲ್ಲೆಲ್ಲ ಫುಲ್ಲು ಜಾಮು, ಮನುಷ್ಯರು ಹೋಗೋಕ್ಕೆ ಜಾಗ ಇಲ್ಲ ಇಲ್ಲಿ, ಅಷ್ಟು ಜಾಮ್ ಮಾಡೋರೆ. ನಾನು ಹೋಗ್ಬೇಕಾಗಿರೋದು ಇಲ್ಲೆಲ್ಲ ಫ್ರೀ ಇದೆ, ಇಲ್ಲೆಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟಿದೆ. ಇಲ್ಲಿ ಬನ್ನರ್ಘಟ್ಟರನ್ನು ಫುಲ್ಲು ಜಾಮ್ ಆಗ್ಬಿಟ್ಟಿದೆ. JP ನಗರದಿಂದ ಕಷ್ಟಪಟ್ಟು ಇವಾಗ ಗೋಲ್ಡ್ ಹಿಲ್ ಡ್ರಾಪ್ ಮಾಡಿದೆ. ಮನೆಯಿಂದ ನಾನು ಕರೆಕ್ಟಾಗಿ ಬಂದಿದ್ದು 9 ಗಂಟೆಗೆ. ಇವಾಗ ಕರೆಕ್ಟಾಗಿ 10:45 ಆಗಿದೆ ಟೈಮಿಂಗು. ಇವಾಗ ಡ್ಯೂಟಿಗಳು ಬೀಳ್ತಾ ಇಲ್ಲ. ಎಲೆಕ್ಟ್ರಾನ್ ಸಿಟಿಯಲ್ಲಿದ್ದೀನಿ ಇವಾಗ ನಾನು. ಬಿದ್ದರೆ ಇವಾಗ ಇಲ್ಲಿಂದ ಲಾಂಗು ಹೊಡಿಯೋದೆ, ಮಿನಿಮಮ್ ಹೊಡಿಯೋದೆ, ಒಂದು ಬೀಳ್ತಾ ಇಲ್ಲ ಇಲ್ಲಿ. ಬಿಸಿಲು ತುಂಬ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಮಜ್ಜಿಗೆ ತಣ್ಣಗಿರುತ್ತೆ, ಒಂದು ಕುಡಿತಾ ಇರ್ತೀನಿ. ನಾನು ಆರಾಮಾಗಿ ಹಾಕ್ಕೊಂಡು ಕೂತಿದ್ದೆ ನೆರಳಲ್ಲಿ. ನಮ್ಮ ರಘುವಣ್ಣ ಸಿಕ್ಕಿದ್ದಾರೆ. ಅಣ್ಣ ಚೆನ್ನಾಗಿ ನಾಷ್ಟ ಆಯ್ತಣ್ಣ? ಹಾಂ ಆಯ್ತಣ್ಣ. ಪರವಾಗಿಲ್ಲ ಡ್ಯೂಟಿ ಇವತ್ತು? ನಂದು ಇಲ್ಲ ಇವತ್ತು. ಸೇಮ್ ನಂದು ಅಷ್ಟೇ ಆಗಿದೆ. ಸರಿಣ್ಣ, ಬರಲ್ಲ? ಆರಾಮಾಗಿ ನೆರಳಲ್ಲಿ ಹಾಕೊಂಡಿದ್ದೆ. ನಮ್ಮ ಅವರು ಅಲ್ಲಿ ನೋ ಪಾರ್ಕಿಂಗ್ ಅವ್ರು ಬಂದ್ಬಿಟ್ಟು ಎತ್ತಿಸ್ಬಿಟ್ರು. ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಬಿಸಿಲೇ ಇದೆ. ಅಲ್ಲಿ ಮುಂದೆ ಹೋಗೋಣ ಅಂತಂದ್ರೆ ಅಲ್ಲಿ ಡ್ಯೂಟಿಗಳು ಬೀಳಲ್ಲ, ಇಂಡಸ್ಟ್ರಿಯಲ್ ಏರಿಯಾ. ಇವಾಗ ಅಲ್ಲಿಂದ ಮತ್ತೆ ಮಿನಿಮಮ್ ಡ್ರಾಪ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 11 ಗಂಟೆ ಆಗಿದೆ. 11:02 ಇಲ್ಲಿಗೆ ಡ್ರಾಪ್ ಮಾಡಿದೆ, ಈ ಲೊಕೇಶನ್ಗೆ. ಮತ್ತೆ ಕಾಂಟಿನೆಂಟಲ್ ಗೋಲ್ಡ್ ಹಿಲ್ ಹತ್ರ. ಫುಲ್ಲು ಜಾಮು ರೂಪನಗರದಿಂದ 7.3 26 ನಿಮಿಷ ತೋರಿಸ್ತಾ ಇದ್ದೇನೆ. 26 ನಿಮಿಷ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಇವಾಗ ದೊಮ್ಲೂರು ಡ್ರಾಪ್ ಮಾಡಿದೆ. ಇಲ್ಲಿಗೆ ಬರೋಷ್ಟಲ್ಲಿ 300 ರೂಪಾಯಿ ಬಾಡಿಗೆ. ಇಲ್ಲಿಗೆ ಬರೋಷ್ಟಲ್ಲಿ 3 ಬರ್ನ್ ಹಾಕ್ಬಿಟ್ಟಿದೆ. ಅರ್ಥ ಆಯ್ತು ತಾನೇ? 3 ಬರ್ನ್ ಹಾಕ್ಬಿಟ್ಟಿದೆ.
ಹೆವಿ ಟ್ಯಾಲೆಂಟು, ಬೇಗ ಅರ್ಥ ಮಾಡ್ಕೊತಾ ಇದೀಯಾ. ಇವಾಗ ಈ ಬಿಸಿಲ್ಗೆ ಇರಕ್ಕಾಗಲ್ಲ, ಎಲ್ ಡ್ರಾಪ್ ಮಾಡ್ತೀವಿ ಅಲ್ಲಿ ಕುಡಿತಾ ಇರ್ಬೇಕು. ಇವಾಗ ಬಂದೆ ದೊಮ್ಲೂರಿಂದ ಇಂದ್ರಾನಗರ್ ಮೆಟ್ರೋ ಸ್ಟೇಷನ್. ಇವಾಗ ಟೈಮ್ ಬಂದ್ಬಿಟ್ಟು 12:48. ಈಗ ನೆರಳು ನೋಡ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡಬೇಕು. ನಾವು ರನ್ನಿಂಗಲ್ಲಿ ಹೋಗ್ತಾ ಇದ್ದೆ, ನಮ್ಮ ವ್ಯೂವರ್ ಸಿಕ್ಬಿಟ್ಟು ಮಾತಾಡ್ಸಿದ್ರು. ಅಣ್ಣ ಚೆನ್ನಾಗಿದ್ದೀರಾ? ನನ್ನ ಎಲ್ಲ ವಿಡಿಯೋ ನೋಡ್ತೀರಾ ಅಣ್ಣ? ತುಂಬ ಥ್ಯಾಂಕ್ಸ್ ಅಣ್ಣ. ಇವಾಗ ಡ್ಯೂಟಿಗಾ? ಹೌದಾ, ಓಕೆ ಓಕೆ. ಮಜ್ಜಿಗೆ ಖಾಲಿ ಆಗಿಬಿಟ್ಟಿದೆ. ಇವಾಗ ಈ ಥರ ಕೆಲಸ ಮಾಡ್ತಾ ಇದ್ದೀನಿ. ಈಗ ಮಜ್ಜಿಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿಬಿಟ್ಟಿದೆ, ಖಾಲಿನೂ ಆಗ್ತಾ ಇದೆ. ಅದಕ್ಕೆ ಏನು ಮಾಡೋದು, ತಣ್ಣೀರು ಹಾಕೋದು. ಇದಕ್ಕೆ ತಣ್ಣೀರು ಹಾಕ್ಬಿಟ್ಟು ಮಿಕ್ಸ್ ಹೊಡಿಯೋದು, ಇದು ಸೈಡ್ಗೆ ಇಕ್ಕೋದು ಅಷ್ಟೇ. ಇವಾಗ ಅದು ಆಮೇಲೆ ಆಯ್ತು. ಇವಾಗ ಇದನ್ನು ಕುಡಿತೀನಿ. ಇವಾಗ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಬಿತ್ತು, ಬಸವನಗುಡಿಗೆ ಬಿದ್ದಿದ್ದದು. ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರಲ್ಲ, ಇವಾಗಲ್ಲ ಲೊಕೇಶನಲ್ಲಿ ಇದ್ದೀನಿ ನಾನು. ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ, ಇಲ್ಲಲ್ಲ ನಾನು ಬುಕ್ ಮಾಡಿಲ್ಲಲ್ಲ, ನಾನು ಆಲ್ರೆಡಿ ಗಾಡಿಯಲ್ಲಿ ಹೋಗ್ತಾ ಇದ್ದೀನಲ್ಲ, ನಾನು ಲಗೇಜ್ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಅಲ್ಲ ಅಂತಂದ್ರು. ಈ ನಂಬರ್ಗಳು ಬೇರೆ ರಾಂಗ್ ನಂಬರ್ಗಳು ಬೇರೆ ಹಾಕ್ತಾರೆ. ಇವ್ರಿಗೆ ಬೇರೆ ಕೆಲಸಗಳಿಲ್ಲ. ಈ ಬಿಸಿಲಲ್ಲಿ ಬೇರೆ ನೆರಳಲ್ಲಿ ಹಾಕೊಂಡಿದ್ದೆ ಆರಾಮಾಗಿ. ಬಿಸಿಲು ಬಂದ್ಬಿಟ್ಟೆ, ಮತ್ತೆ ನೆರಳು ಹುಡುಕ್ಬೇಕು, ತುಂಬ ಕಷ್ಟ. ಇಲ್ಲಿ ಏನು ಬೇಕಾದ್ರೆ ಹುಡುಕ್ಬೋದು, ಈ ನೆರಳು ಹುಡ್ಕೋದೇ ಕಷ್ಟ ಇದೆ. ಈ ಬಿಸಿಲು ಬೇರೆ ಸೈಡ್ಗೆ ಹೊಡಿತಾ ಇಲ್ಲ, ಕರೆಕ್ಟಾಗಿ ಸೆಂಟ್ರಿಗೆ ಹೊಡಿತೈತೆ. ಇವಾಗ ಫೈನಲಿ ಇಂದ್ರಾನಗರಿಂದ ವೆಂಕಟಾಪುರ ಡ್ರಾಪ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು 1:43. ನಿಪ್ಲೂರ್ ಹತ್ರನೂ ಫುಲ್ಲು ಜಾಮು, ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ. ಇವಾಗ ಫೈನಲಿ ಗ್ಯಾಸ್ ಹಾಕ್ಸ್ಕೊತಾ ಇದ್ದೀನಿ. ಹೋಗ್ತಾ ರೋಡಲ್ಲೇ ಸಿಕ್ತು, ಅದಕ್ಕೆ. ಕೋರಮಂಗಲದಿಂದ ಚೆಂಬೇನಹಳ್ಳಿ ಡ್ರಾಪ್ ಮಾಡಿದೆ. ಇವಾಗ ಗೋದ್ರೇಜ್ 24 ಇಲ್ಲಿ ಡ್ರಾಪ್ ಮಾಡಿದ್ದೀನಿ. ಇವಾಗ ಕೋರಮಂಗಲ ಡ್ರಾಪ್ ಮಾಡಿದೆ. ಟೈಮ್ ಬಂದ್ಬಿಟ್ಟು 3:41. ನಾನು ಆವಾಗಲೇ ಎಲ್ಲಿ ಡ್ರಾಪ್ ಮಾಡಿದ್ದೆ, ಸರ್ಜಾಪುರ ರೋಡಲ್ಲಿ. ಅಲ್ಲಿಂದನೇ 10 ಕಿಲೋಮೀಟ್ರ್ ಇತ್ತು, ಅಡ್ವಾನ್ಸ್ ಬುಕ್ಕಿಂಗ್ ಬಿತ್ತು. ಅಲ್ಲಿಂದ ಮತ್ತೆ ಅವರು ಅರ್ಧ ಅವರ್ ವೇಟ್ ಮಾಡಿದ್ರು. ಅಲ್ಲಿಂದ ಮತ್ತೆ ಇಲ್ಲಿಗೆ ಡ್ರಾಪ್ ಮಾಡಿದೆ. ಕೋರಮಂಗಲದಿಂದ ಇವಾಗ ಬನ್ನರ್ಘಟ್ಟ ರೋಡ್ ಡ್ರಾಪ್ ಮಾಡಿದೆ, ಅಪೋಲೋ ಹತ್ರ. ನಮ್ಮ ವ್ಯೂವರ್ ಸಿಕ್ಕಿದ್ದಾರೆ. ಅಣ್ಣ ಚೆನ್ನಾಗಿದೆ ಅಣ್ಣ? ಇವಾಗ ಟೈಮ್ ಬಂದ್ಬಿಟ್ಟು 4:30 ಅಷ್ಟೇ. ಇವಾಗ ಮನೆ ಕಡೆ ಹೋಗೋದೆ, ಸುಸ್ತಾಗ್ತಾ ಇದೆ, ಊಟ ಮಾಡಿಲ್ಲ. ಬನ್ನರ್ಘಟ್ಟ ರೋಡು ಅಪೋಲೋ ಹಾಸ್ಪಿಟ್ಲಿಂದ ಇವಾಗ ಗೊಟ್ಟಿಗೆರೆ ಡ್ರಾಪ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು 5:01. ಐದು ಗಂಟೆ 1 ನಿಮಿಷ ಟೈಮು. ಇವಾಗ ಇಲ್ಲಿಂದ ಊಟ ಮಾಡಿಬಿಡ್ತೀನಿ. ಇವಾಗ ಟೈಮ್ ಇವಾಗ 5 ಗಂಟೆ 5 ನಿಮಿಷ. ಊಟ ಇವಾಗ ಮಾಡ್ತಾ ಇದ್ದೀನಿ, ಯಾಕಂತಂದರೆ ನಾನ್ ಸ್ಟಾಪ್ ಹೊಡೆದ್ಬಿಟ್ಟೆ. ಎಲ್ಲೂ ಟೈಮ್ ಸಿಕ್ಕಲಿಲ್ಲ ಇವತ್ತು ಊಟ ಮಾಡೋಕ್ಕೆ. ಅದಕ್ಕೋಸ್ಕರ ಇವಾಗ ಊಟ ಮಾಡ್ತಾ ಇದ್ದೀನಿ. ಫುಲ್ಲು ಟೈರ್ಡ್ ಆಗಿಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ. ಈ ಬಿಸಿಲಲ್ಲಿ ಊಟ ಮಾಡಲಿಲ್ಲ ಅಂದರೆ ಬಾಡಿ ಕೈಕಾಲು ವರ್ಕ್ ಆಗಲ್ಲ, ಮಲ್ಕೊಳಕ್ಕೂ ಶಕ್ತಿ ಇರಲ್ಲ, ಮಾತಾಡೋಕ್ಕಂತೂ ಆಗೋದೇ ಇಲ್ಲ. ಈಗ ತಿನ್ಬಿಡ್ತೀನಿ, ರೆಸ್ಟ್ ತೊಗೊಂಡ್ಬಿಡ್ತೀನಿ. ಊಟ ಮಾಡಾಯ್ತು. ಇವಾಗ ರೆಸ್ಟು. ಅಂದರೆ ರೆಸ್ಟ್ ತಗೋಬೇಕು ಇವಾಗ, ಇಲ್ಲಾಂದರೆ ಬಾಡಿ ಶೇಕ್ ಆಗಿಬಿಡುತ್ತೆ. ಈಗ ಕೊಟ್ಟಿಗೆರೆಯಲ್ಲಿದ್ದೀನಿ, ಯಾವ ಡ್ಯೂಟಿನೂ ಬೀಳ್ತಾ ಇಲ್ಲ, ಯಾವುದ್ರಲ್ಲೂ ಬೀಳ್ತಾ ಇಲ್ಲ ಡ್ಯೂಟಿಗಳು. ಅದಕ್ಕೆ ತುಂಬ ಹೊತ್ತು ಕಾಯೋಕ್ಕಾಗಲ್ಲ, ಬೇಗ ಹೋಗ್ಬಿಡ್ತೀನಿ ಮನೆಗೆ. ಮತ್ತು ಬೇಗ ನಾಳೆ ಬರೋಕ್ಕೆ ಈಸಿ ಆಗುತ್ತೆ.
ಇನ್ನು ಹೋಗಿ ಎಡಿಟಿಂಗ್ ಬೇರೆ ಮಾಡಬೇಕು ಅಲ್ವಾ, ಅದಕ್ಕೆ ಈಗ ಖಾಲಿ ಚಚ್ತಾ ಇರೋದೆ, ಗುಟ್ಟಿಗೆ ಮೇಲೆ ಹೋಗ್ತಾ ಇರೋದೆ.